ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಸಂಕಷ್ಟ ಶೀಘ್ರವೇ ದೂರ ಆಗತ್ತಾ? ವಿಜಯೇಂದ್ರ ಅಂದುಕೊಂಡಿದ್ದನ್ನ ಕರುಣಿಸಿಕೊಡುತ್ತಾ ಮಹಾಕುಂಭ ತಮ್ಮೆಲ್ಲ ಸಂಕಷ್ಟ ಸಮಸ್ಯೆಯನ್ನು ದೂರ ಮಾಡುವುದಕ್ಕೆ ಕೈಲಾಸನಾಥನ ಮೊರೆ ಹೋಗಿದ್ದಾರೆ ವಿಜಯೇಂದ್ರ. ಇಂದು ಪ್ರಯಾಗ್ರಾಜ್ನ ಕುಂಭ ಮೇಳದಲ್ಲಿ ವಿಜಯೇಂದ್ರ ಭಾಗಿಯಾಗ್ತಾ ಇದ್ದಾರೆ. ಕುಟುಂಬದ ಜೊತೆಗೆ ಮಹಾಕುಂಭದ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷ ಪದವಿ ಜೊತೆ ಪಕ್ಷದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಸೊ ಇದೆಲ್ಲವೂ ಕೂಡ ಬಗೆಹರಿಯುತ್ತಾ ಸಾಕಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಹೋಗ್ತಾ ಇರೋದು, ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರೋದು, ಹಾಗಿದ್ರೆ ಇನ್ನು ಮೇಲೆ ವಿಜಯೇಂದ್ರ ಅವರಿಗೆ ಯಾವುದೇ ಸಮಸ್ಯೆಗಳಾಗೋದಿಲ್ವಾ? ಎಲ್ಲವೂ ಸರಿ ಹೋಗ್ಬಿಡುತ್ತಾ? ರಾಜ್ಯಾಧ್ಯಕ್ಷ ಪಟ್ಟುವನ್ನು ಏರ್ತಾ ಇದ್ದ ಹಾಗೇನೆ ಸಾಕಷ್ಟು ರೀತಿಯಾದಂಥ ಆರೋಪಗಳನ್ನು ಕೇಳಿದ್ರು. ಸೊ ಅದೆಲ್ಲವನ್ನ ಬಗೆಹರಿಸಬೇಕಾಗಿದೆ. ಇದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಾಗಿದೆ. ತನ್ನ ವಿರುದ್ಧ ಒಂದು ಬಣದವರು ನಿರಂತರವಾಗಿ ಅವಹೇಳನಕಾರಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದಾಗಿರಬಹುದು, ಆರೋಪಗಳನ್ನು ಮಾಡೋದಾಗಿರಬಹುದು. ಸೊ ಇದೆಲ್ಲದರಿಂದಲೂ ಕೂಡ ವಿಜಯೇಂದ್ರ ಅವರಿಗೊಂದು ದೊಡ್ಡ ಟಾಸ್ಕ್ ಎದುರಾಗಿದೆ. ಇದೆಲ್ಲವನ್ನು ಬಗೆಹರಿಸ್ಕೊಳ್ಬೇಕು ಅಂತನೋ, ಈ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತನೋ ಏನೋ ಗೊತ್ತಿಲ್ಲ, ಹೋಗಿದ್ದಾರೆ. ಸೊ ಹಾಗಿದ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಇಟ್ಕೊಂಡು ಕಾಯ್ತಾ ಇದ್ದಾರೆ.